ನಮಸ್ಕಾರ ಹಿರಿಯರ. ನಮಸ್ಕಾರ ಗುರುಗಳಿಗೆ ನಮಸ್ಕಾರಪ್ಪ. ಯಾವ ಊರು ಇದು? ನಮ್ದು ಹೊರದಾಳ ನೋಡಪ್ಪ. ಹೊರದಾಳ್ರಿ. ಹೊರದಾಳ ಗ್ರಾಮ, ತಾಲೂಕು ರೀ? ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ. ಜಿಲ್ಲಾ ಕೊಪ್ಪಳ ತಾಲೂಕು ಕೊಪ್ಪಳ. ಈ ಒಂದು ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಇದರ ಉದ್ದೇಶ ಏನಂತ ಸ್ವಲ್ಪ ವ್ಯಕ್ತಪಡಿಸ್ತೀರಾ? ಇದು ಒಂದು ಸಪ್ತ ಭಜನೆ ಕಾರ್ಯಕ್ರಮ ಅಂದ್ರೆ ಏನಪ್ಪ, ಜಗತ್ತಿನಲ್ಲಿ ಬರಗಾಲ ಬಂದಕ, ಮಳೆ ಇಲ್ದಕ, ಪಾಪ ಬಡವರೆಲ್ಲ ನಿರಾಸಕ್ತರಾಗಿದ್ದಾರೆ ಪುಣ್ಯಾತ್ಮರು. ಹಿಂಗಾಗಿ ಎಲ್ಲಾ ಒಂದು ಕೆಲಸಗಳನ್ನ ಮಾಡಿ ಮುಗಿಸ್ಯಾರ. ಅದಕ್ಕೆ ಒಂದು ಭಗವಂತನ ಸ್ಮರಣೆ ಓಂ ನಮ ಶಿವಾಯ ನೋಡಿದ್ರ ಇವತ್ತು ಜಗತ್ತಿಗೆ ಮಳೆ ಬರ್ತಾನೆ ಒಂದು ಭರವಸೆಯಿಂದ ನಮ್ಮ ಹಿಂದಿನಿಂದ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಆ ಹಿರಿಯರ ಒಂದು ನಂಬಿಕೆಯನ್ನ ನಮ್ಮ ಚಿಕ್ಕದಾದ ಚೊಕ್ಕದಾದ ನಮ್ಮ ಕೊಡದಾಳ ಗ್ರಾಮದಲ್ಲಿ, ನಮ್ಮ ಇಲ್ಲಿ ಇಡೀ ಒಂದು 50 ಹಳ್ಳಿಯಲ್ಲಿ ನಮ್ಮ ಕೊಡದಾಳ ಗ್ರಾಮದಲ್ಲಿ ಸಪ್ತಭಜನೆ ಒಂದು ಹಮ್ಮಿಕೊಂಡ್ರಂದ್ರ ಈ ನಮ್ಮ ಗ್ರಾಮದ ಗುರು ಹಿರಿಯರಿಗೂ ಮತ್ತು ಯುವ ಮಿತ್ರರಿಗೂ ನಾವೆಲ್ಲರೂ ಋಣಿಯಾಗಿ ಇವತ್ತು ಮೇಘರಾಜನ ಒಂದು ಬರಗಾಲ ಇದ್ದಕ್ಕೆ ಮೇಘರಾಜನ ಒಂದು ಒತ್ತಡ ಪರಮಾತ್ಮ ಕೊಡ್ಲಿ ಅಂತ ತಿಳ್ಕೊಂಡು ಈ ಒಂದು 7 ದಿನಗಳ ಕಾಲ ಓಂ ನಮ ಶಿವಾಯ ಷಡಾಕ್ಷರಿ ಮಂತ್ರವನ್ನ ನಮ್ಮ ಕೊಡದಾಳ ಗ್ರಾಮದವರು ಹಮ್ಮಿಕೊಂಡಿದ್ದಾರೆ. ಸುತ್ತಲ ಕಡೆ ಎಲ್ಲರಿಗೂ ಜಗತ್ತಿಗೆ ಮಳೆ ಬರಲಂತಾನೆ ಕೊಡದಾಳ ಗ್ರಾಮದಲ್ಲಿ ಈ ಸಪ್ತ ಕಾರ್ಯಕ್ರಮ ಭಜನನ್ನ ನಮ್ಮ ಯುವಕರು ಹಿರಿಯರು ಎಲ್ಲಾ ಕೂಡಿಕೊಂಡು ಸಂತೋಷವಾಗಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ದು ಒಂದು ಗ್ರಾಮ ಚಿಕ್ಕದಾದ ಗ್ರಾಮದಲ್ಲಿ ನಾವು ಅಲ್ಪ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ. ಅದಕ್ಕೆ ಈ ಬರಗಾಲ ಅಂದ್ರೆ ಏನಪ್ಪಾ ಅಂದ್ರೆ ಮಳೆ ಇಲ್ದಕ್ಕೆ ಈಗ ದನ ಕರುಗಳಿಗೆ ಎಲ್ಲರಿಗೂ ಪಶು ಪಕ್ಷಿಗಳಿಗೂ ಕುಡ್ಲಿಕ್ಕೆ ನೀರು ಚಲೋ ಒಂದು ರೈತರಿಗೆ, ಪಾಪ ಬಡವ ರೈತರಿಗೆ, ಶ್ರೀಮಂತ ರೈತರಿಗಾಲಿ, ಯಾರಿಗೇ ರೈತರಿಗಾಲಿ ಇವತ್ತು ಬಿತ್ತಿದ ಬೀಜವನ್ನ ಬೆಳೆಯಲಿಕ್ಕೆ ಮಳೆರಾಜನ ಮೇಘರಾಜನ ಅನುಗ್ರಹ ಬೇಕು. ಅದಕ್ಕಾಗಿ ಇಲ್ಲಿ ಮಳೆಯ ಸಲುವಾಗಿ ಒಂದು ಸಪ್ತ ಭಜನಾ ಕಾರ್ಯಕ್ರಮವನ್ನ ಚಿಕ್ಕದಾದ ಚೊಕ್ಕದಾದ ಗ್ರಾಮ ಕೊಡದಾಳ ಗ್ರಾಮದಲ್ಲಿ ನಮ್ಮ ರೈತ ಬಾಂಧವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಬಂದು ಈ ಸೇವೆಯನ್ನ ಸಮರ್ಪಣೆಗೆ ಇದ್ದೇವೆ. ಮುಂದೆ ಆ ಭಗವಂತನಿಗೆ ಬಿಟ್ಟಿದ್ದು ಯಪ್ಪ ಮತ್ತೇನ್ರ ಜರ ಏನಿಲ್ರಿ, ಅದೇ ಈಗ ಭಗವಂತನಿಗೆ ಬಿಟ್ಟಿದ್ದು ಅಂತ ಅಂತೀರಿ. ಈ ನಂಬಿಕೆ ಇನ್ನೂ ಉಳಿದಿದ್ಯಾ ಈ ಕಾಲದಲ್ಲಿ? ಯಾಕೆ ಉಳಿದಿಲ್ಲ ತಾತೆ? ಇವತ್ತು ಭಗವಂತ ಇರೋದ್ರಿಂದ ನಾವು ನೀವೆಲ್ಲರೂ ಉಸಿರಾಡ್ತೀವಿ. ಯಾಕಂದ್ರ ಈ ದೇಹ ಎಂಬುದು ಉಸಿರಾಡ್ಬೇಕಾತಂದ್ರ ಆ ಪರಮಾತ್ಮ ನಮ್ಮೊಳಗ ಇವತ್ತು ವಾಯುದೇವ ಹನುಮಂತ ದೇವರದಲ್ಲ ಈ ದೇಹದೊಳಗೆ ಕುಂತ್ಕೊಂಡು ಒಂದು ದಿವಸಕ್ಕ 21,600 ಜಪ ಮಾಡುವಂತ ನಮ್ಮ ಹನುಮಂತ ದೇವರು. ಅದಕ್ಕೆ ಉಸಿರು ನೀಡಿದಾದ ಹೆಸರು ನೀಡಿದಾದ ಹನುಮಂತ, ಉಸಿರು ನೀಡಿದಾದ. ಆಮೇಲೆ ಇದರೊಳಗೆ ಒಂದು ಕಟ್ಟುಪಾಡು ಐತಂದ್ರೆ ಹನುಮಂತ ಓಂಕಾರ ಒಂದೇ ಹೋಗ್ಬೇಕಂದ್ರೆ ಇವತ್ತು ಯಾರು ನಮ್ಮ ಹುಡುಗರು ಎಷ್ಟು ವಯಸ್ಸಂದ್ರಲ್ಲ ಬಾಯಲ್ಲಿ ವಿಮಾನ ಕುಂಟಿ ಹಾಕೊಂಡು ಹೋಗಂಗಿಲ್ಲ, ಎಲ್ಲಿ ಹಾಕಂಗಿಲ್ಲ, ಹೋಗಂಗಿಲ್ಲ. ಹೆಂಗ ನೀರು ಕುಡಿಯಾಗಿಲ್ಲ, ಹೆಂಗ ಕಡಿಮೆ ನೀರು ಹಾಕೊಂಡು ಬಸ್ ಮೇಲೆ ಹಂಗ ಮಾಡ್ಕೊಂಡು ಓಂ ನಮ ಶಿವಾಯ ನಿಂತಲ್ಲ ಹೆಂಗ 2 ತಾಸು ಅವರು 2 ತಾಸು ಅಂದ್ರೆ 24 ತಾಸು ನಾವು ಸೇವೆ ಮಾಡಿದಂಗ 2 ತಾಸು ಚಡಿ ನಿಂತ್ಕೊಂಡು ಸುತ್ತಿರ್ಕೊಂಡು ಓಂ ನಮ ಶಿವಾಯ ಷಡಾಕ್ಷರಿ ಮಂತ್ರವನ್ನ ಅಂದ್ರೆ ಇವತ್ತು ಪರಮಾತ್ಮನಿಗೆ ನಮ್ಮ ಒಂದು ಓಂ ನಮ ಶಿವಾಯ ಬರುವುದಕ್ಕೆ ಆ ಪರಮಾತ್ಮ ನಮಗೆ ಅನುಕಂಪೆಯಿಂದ ಮಳೆರಾಜನ ಮೇಘರಾಜನ ಕಳಸ ಭರವಸೆಯಿಂದಲೇ ಈ ಒಂದಿಂದ ಕಾರ್ಯಕ್ರಮ ನಮ್ಮ ಕೊಡದಾಳ ಗ್ರಾಮದ ಗುರು ಹಿರಿಯರು ಹಮ್ಮಿಕೊಂಡಿದ್ದಾರೆ. ಮತ್ತೆ ಸಂಘ ಸಂಸ್ಥೆಯಲ್ಲಿ ಎಲ್ಲರೂ ಕೂಡಿಕೊಂಡು 9 ದಿನದಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ. ನಡೆಸುವಂತ ಸಂಪರ್ಕರಿಗೂ ಗುರು ಹಿರಿಯರಿಗೂ ಭೂಲಿಂಗ ಲಿಂಗಮರಿಗೂ ಸಂಬರೈತ ಬಾಂಧವರಿಗೂ ಸರ್ವ ನಮ್ಮ ಭಜನಾ ಸಂಘದವರಿಗೂ ಎಲ್ಲರಿಗೂ ಆ ಪರಮಾತ್ಮ ಉಡುಗಿ ಮದ್ದೇಶ್ವರಿಗೆ ಉಚಿತೇಶ್ವರ ಪರಮಾತ್ಮ ಮೇಘರಾಜ ಕೊಟ್ಟು ಗಮನಿಸೇ ಕಳುಹಿಸುತ್ತೆ ಅಂತಂದ ಗ್ಯಾರಂಟಿಯಿಂದಲೇ ಈ ಒಂದು ಸತ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ. ಇದೇ ಸತ್ಯ, ಇದೇ ನಿತ್ಯ, ಇದೇ ನಿತ್ಯ.